ಆಮೇಲೆ ಈ ಕಡೆ ನೋಡ್ತೇನೆ, ಒಂದಿಷ್ಟು ಜನ ಮಕ್ಕಳು. ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಅವರು ಅವರು ಮಕ್ಕಳು. ಹೌದು. ಯಾಕೆ? ಅದ್ರಲ್ಲಿ ಬಹಳಷ್ಟು ಜನ ಮಕ್ಕಳಿಗೆ ನಿಮ್ದೇ ಹೋಲಿಕೆ ಬಹಳಷ್ಟು ಜನ ಮಕ್ಕಳಿಗೆ ನಿಮ್ಮ ಹೋಲಿಕೆ ಉಂಟು. ಇರ್ತದ, ಒಂದೇ ರೀತಿಯಲ್ಲಿ 7 ಜನ ಇರ್ತಾರೆ. ಅದ್ರಲ್ಲಿ ಎಲ್ಲೋ 7 ಜನ ಅಲ್ಲೇ ಇದ್ರು. ಏನು ಅದು ಹೇಳಲ್ಲಪ್ಪ, 100-200 ಮೇಲೆ. ಎಷ್ಟು? ಒಂದು 100-200 ಮೇಲೆ ಇರಬಹುದು. ಮತ್ತೆ ನಿನಗೆ ನಿನ್ನ ಮನಸ್ಸಿನಲ್ಲಿ ನನ್ನನ್ನೇ ಕಲ್ಪಿಸಿಕೊಳ್ತಾ ಇದ್ದದ್ರಿಂದ ಕಂಡದ್ದೆಲ್ಲ ನನ್ನನ್ನು ಕಂಡ ಹಾಗೆ ಆಗಿರಲೂಬಹುದು. ಅಂಗ ವಂಗ ಕಳಿಂಗ ಕಾಂಬೋಜ ಕೇರಳ ತೆಂಕಣ ಗುರ್ಜರ ಯಲ್ಲಾಪುರ ಸುತ್ತ ಮಣಿಪಾಲ. ಸುಮ್ಮನೆ ಇರ, ಅದೆಲ್ಲ ಈಗಲೇ ನೆನಪು ಮಾಡಿ ಸಾಯ್ಬೇಡ. ಎಂತ ಆಯ್ತು ನಿಮ್ಗೆ? ನನಗಲ್ಲ, ನಿನಗೆ ಹೇಳಿದ್ ನಾನು. ಚಿಕ್ಕ ಪ್ರಸಂಗಿ. ಯಲ್ಲಾಪುರವನ್ನು ಸುತ್ತಿ ಮಣಿಪುರವನ್ನ ಸೇರಿದೆ. ಒಂದೊಂದು ಕಡೆ ನಿಮ್ಮ ಅಪಪ್ರಚಾರ. ಅಪಪ್ರಚಾರ ಅಲ್ಲ, ಆ ಪ್ರಚಾರ. ಆ ಪ್ರಚಾರ ಏನು ಕೇಳ್ತೀರಿ? ಏನು ಹೇಳ್ತೀಯ? ಅಯ್ಯ, ಇಲ್ಲಿಂದ ನೇರ ಕಳಿಂಗಕ್ಕೆ ಹೋದೆ. ತೆಕ್ಕು ಭ್ರಮೆ ಆಯ್ತು, ಆಶ್ಚರ್ಯ ಆಯ್ತು. ಯಾಕೆ? ಮೂಗಿನ ಒಳಗೆ ಬೀಳಲಿಟ್ಟೆ. ಮೂಗಿನೊಳಗೆ ಶೀತ ಆಗಿರ್ಬೇಕು. ಅಲ್ಲ, ಮೂಗಿನ ಮೇಲೆ ಇಡ್ಬೇಕು. ಅಲ್ಲೇ ಇಟ್ಟದ್ದು, ಅಲ್ಲೇ ಇಟ್ಟದ್ದು ಜಾರ್ ಕೆಳಗೆ ಬಂತು ಅಷ್ಟೇ. ದೇವ್ರಿತ್ತಲ್ಲ, ತಿರುಗಾಟ ಮಾಡ್ತಿದ್ದೆ ನಾನು. ಹಾಗಾಗಿ ಒಟ್ಟಾರೆ ಆ ಜಾಗದಲ್ಲಿ ಉಂಟು ಅಂತ ನಾ ತಲೆಬಿಸಿ ಮಾಡ್ಕೊಂಡು. ಸರಿ. ಕೆಲವು ಬಾರಿ ಹಾಗಾಗ್ತದೆ. ಹೌದು, ಹಾಗೆ. ಅರೆ, ಹೀಗೆ ನೋಡ್ತೇನೆ, ಹೀಗೆ ನೋಡ್ತೇನೆ, ಯತ ತತ ನಿಮ್ಮದೊಂದು ಶಿಲಾ ಪ್ರತಿಮೆ. ನನ್ನ ಪ್ರತಿಮೆ ಅಲ್ಲಿ? ಹೌದು. ನನಗೆ ಸ್ವಲ್ಪ ಅನುಮಾನ ಬಂತು. ಯಾಕೆ ಈ ರೀತಿ ಮಾಡಿಟ್ಟಿದ್ದಾರೆ? ನಾನು ಊರು ಬಿಟ್ಟು ಬಹಳ ಸಮಯ ಆಯ್ತು. ನೀ ಊರು ಬಿಟ್ಟ ಮೇಲೆ ನಾ ಎಲ್ಲಿ ನೆಗೆದು ಬಿದ್ದು ಹೋದ್ನೇನು ಅಂತ ಮಾಡಿದೀಯ? ಅಲ್ಲ, ಮತ್ತೆ ನನ್ನ ಕಲ್ಪನೆ. ಏನಾಗಿರ್ಬಹುದು ಅಂತ ಮತ್ತೆ ನೇರವಾಗಿ ಕೇಳಲಿಕ್ಕೆ ಆಗ್ತದ? ಇದು ಯಾವಾಗಾಯ್ತು ಕೇಳಿದೆ. ಅಂದ್ರೆ ಇವ್ರು ಯಾವಾಗ ಹೋದ್ರು ಕೇಳಲಿಕ್ಕೆ ಸರಿ ಆಗಲಿಲ್ಲ. ಇದು ಯಾವಾಗ ಆಯ್ತು ಅಂತ ಕೇಳಿದೆ. ಆಗ ಎರಡಕ್ಕೂ ಉತ್ತರ ಸಿಗ್ತದೆ. ಹೋದದ್ದಾದ್ರೂ ಆ ದಿವಸ ಆಯ್ತು ಅಂತ ಹೇಳ್ತಾರೆ, ಪ್ರತಿಷ್ಠೆ ಆದದ್ದು ಯಾವಾಗ ಅಂತಂದ್ರೆ ಅದನ್ನಾದ್ರೂ ಹೇಳ್ತಾರೆ. ಸರಿ. ಹಾಗೆ ಆಮೇಲೆ ಅದು ಇದಕ್ಕೆ ಬಹಳ ಸಮಯ ಆಯ್ತು ಅಂದ್ರು. ಅಲ್ಲಿಗೆ ಧೈರ್ಯ ಬಂತು, ನಿಮಗೊಂದು ಏನೂ ಆಗದೆ ಹೋಯ್ತಲ್ಲ ಅಂತ. ನೀವು ಸಾಯಿಲು ಅಂದ್ರೆ ಏನಾದ್ರೂ ಆಗ್ಬೇಕಿತ್ತು ಅಂತ ಸಮಾಧಾನ. ಏನು ಆಗದೆ ಹೋಯಿತು ಎನ್ನುವ ಸಮಾಧಾನ. ನಿನ್ನ ಮಾತು ಅಂತ ಹೇಳಿದ್ರೆ ಹಾಗಂತ ಆ ಪ್ರತಿಮೆಯ ಎಡಗಡೆಯಲ್ಲಿ ಒಂದಿಷ್ಟು ಜನ ಹೆಂಗಸರು ಅಳುತ್ತಾ ಇದ್ದಾರೆ. ಹೌದು, ಹೆಂಗಸರು. ಯಾಕೆ? ಅವರು ನಾ ಕೇಳಿದೆ, ನೀವು ಅಳುವುದು ಯಾಕೆ ಕೇಳಿದೆ. ಏನು ಉದ್ದೇಶ ಅಂತ ಬೇಕಲ್ಲ, ಜನ ತಪ್ಪು ತಿಳ್ಕೊಳ್ಬಾರದು. ಹೌದು, ಜನ ಮತ್ತೆ ಪದಾರ್ಥ ಗ್ರಹಿಸಿಕೊಂಡು ಪದಾರ್ಥ ಅಪಾರ್ಥ ಗ್ರಹಿಸಿಕೊಂಡು ಮತ್ತೆ ಅದು ಯಾಕೆ ಬೇಕು ಅಂತ ಅವಾಗ ಕೇಳಿದೆ. ಏನು ಹೇಳಿದ್ರು? ಸೌಬೇಶನೇ ನಮಗೆ ಪತಿಯಾಗಿದ್ರೆ. ಅಂದ್ರೆ ಅವರ ಕಲ್ಪನೆಯಲ್ಲಿ ನನ್ನನ್ನೇ ಪತಿಯನ್ನಾಗಿ ಸ್ವೀಕಾರ ಮಾಡಿ ಆಗ್ಲಿಲ್ವಲ್ಲ ಅಂತ ದುಃಖಿಸ್ತಾ ಇದ್ದಾರೆ. ಹೌದು. ಆಮೇಲೆ ಈ ಕಡೆ ನೋಡ್ತೇನೆ, ಒಂದಿಷ್ಟು ಜನ ಮಕ್ಕಳು. ಏನ್ ಮಾಡ್ತಾ ಇದ್ದಾರೆ? ಅವರು ಮಕ್ಕಳು. ಹೌದು. ಯಾಕೆ? ಅದ್ರಲ್ಲಿ ಬಹಳಷ್ಟು ಜನ ಮಕ್ಕಳಿಗೆ ನಿಮ್ದೇ ಹೋಲಿಕೆ ಉಂಟು. ಬಹಳಷ್ಟು ಜನ ಮಕ್ಕಳಿಗೆ ನಿಮ್ಮ ಹೋಲಿಕೆ ಉಂಟು. ಇರ್ತದ, ಒಂದೇ ರೀತಿಯಲ್ಲಿ 7 ಜನ ಇರ್ತಾರೆ. ಅದ್ರಲ್ಲಿ ಎಲ್ಲೋ 7 ಜನ ಅಲ್ಲೇ ಇದ್ರು. ಏನು ಅದು ಹೇಳಲ್ಲಪ್ಪ, 100-200 ಮೇಲೆ. ಎಷ್ಟು? ಒಂದು 100-200 ಮೇಲೆ ಇರಬಹುದು. ಮತ್ತೆ ನಿನಗೆ ನಿನ್ನ ಮನಸ್ಸಿನಲ್ಲಿ ನನ್ನನ್ನೇ ಕಲ್ಪಿಸಿಕೊಳ್ತಾ ಇದ್ದದ್ರಿಂದ ಕಂಡದ್ದೆಲ್ಲ ನನ್ನನ್ನು ಕಂಡ ಹಾಗೆ ಆಗಿರಲೂಬಹುದು. ಅದು ಬಂದಿರಬಹುದು. ಹೆಂಗಸರಲ್ಲ ನಿಮ್ಮ ನೆನಪು ಮಾಡ್ತಾ ಇರುವುದರಿಂದ ಆ ಭಾವಚಿತ್ರದ ಪ್ರಭಾವವೂ ಇರಬಹುದು. ಹೌದು. ಈ ಒಂದು ಕತೆ ಕೇಳಿದ್ದೇನೆ ನಾನು. ಯಾವುದು? ಈ ಒಂದು ಗಂಡ ಹೆಂಡತಿ ಇಬ್ರು ಬೆಳ್ಳಗಿದ್ದಾರೆ. ಮಗ ಕರಿಂಗಳ ಕಪ್ಪಗಿದ್ದಾನೆ. ಹೌದು. ಅನುಮಾನ ಬಂತು. ಗಂಡ ಹೆಂಡತಿ ಇಬ್ರು ಬೆಳ್ಳಗಿದ್ರು, ಮಗ ಯಾಕೆ ಕಪ್ಪಗಾದ? ಗಂಡನಿಗೆ ಹೆಂಡತಿ ಮೇಲೆ ಅನುಮಾನ ಬಂತು. ಇವಳೇನೋ ಬೇಡದೇ ಇದ್ದದ್ದು ಮಾಡಿದ್ದಾಳೆ ಅಂತ. ಆಗ ಅವರಿಬ್ಬರಿಗೂ ವೈಮನಸ್ಸು ಉಂಟಾಯ್ತು. ಅಷ್ಟೊತ್ತಿಗೆ ಕಾಮಶಾಸ್ತ್ರವನ್ನ ಬರೆದ ವಾತ್ಸಾಯನ ಮುನಿ ಅವ್ರ ಮನೆಗೆ ಬಂದ. ಅಲ್ಲಿವರೆಗೆ. ಹೌದು. ನೋಡಿ, ನಿಮ್ಮ ಒಡನಾಟದಲ್ಲಿ ಎಂತೆಂತ ಕಲ್ತ್ಕೊಂಡೆ ನನ್ನ. ಸರಿ ಆಗ್ಲಿ. ಈ ವಿಭಾಗದಲ್ಲಾದ್ರೂ ತಯಾರಾದಿಯಲ್ಲ. ಹಾಗೆ ಬಂದ. ಆಗ ಅವರಿಬ್ಬರು ವಿಷಯವನ್ನ ಕೇಳ್ಕೊಂಡು, ನೀವು ಮಲಗು ಕೋಣೆ ತೋರಿಸಿ ಅಂದಂತ. ನೀವು ಮಲಗು ಕೋಣೆ ತೋರಿಸಿ ಕರ್ಕೊಂಡೋಗಿ ತೋರಿಸು.
ಇವರು ಮಲಗುವ ಮಂಚದ ಎದುರಿನ ಗೋಡೆಯ ಮೇಲೆ ಹ ಶೇಷಶಯನನಾದ ಹ. ಶ್ರೀಮನ್ನಾರಾಯಣ ಭಾವಚಿತ್ರ ಇತ್ತು. ಹಾ 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 ಇವಳು ಗಂಡನನ್ನು ಕೂಡುವಾಗ ಆ ಭಾವಚಿತ್ರ ನೋಡ್ತಿದ್ಲು. ಹಾಗಾಗಿ ಹುಟ್ಟಿದ ಮಗು ಕರಿ ಕುಡ್ತು ಅವನಿಲ್ಲ ಮೇಘಶ್ಯಾಮ. ನೋಡಿ ಅದೊಂದು ಉಂಟಂತೆ ಹಾಗಾಗುವುದು. ಪ್ರಕೃತಿ ವಿಕೋಪ ಎಲ್ಲಿವರೆಗೆ ಆಗ್ತದೆ ಅಂತ. ಗಂಡ ಹೆಂಡತಿಗೆ ವೈಮನಸ್ಸುಂಟಾಗುವಲ್ಲಿವರೆಗೆ. ಆಮೇಲೆ ವಿಷಯ ಹೇಳಿದ್ಮೇಲೆ ಅಂದ್ರೆ ನೀವು ಬಹುಶಃ ನಿಮ್ಮ ಕೋಣೆಯಲ್ಲಿ ನನ್ನ ಭಾವಚಿತ್ರ ಹಾಕಿರ್ಬೇಕು. ನಾನ ಅಲ್ಲ ಅವ್ರಿಗೆ ಹೇಳಿದ್ದು ಇರ್ಬಹುದು. ಹಾಗೆ ಅಲ್ಲಿಂದ ಮುಂದೆ ಕಾಂಬೋಜಕ್ಕೆ ಹೋದೆ. ಅಲ್ಲಿ ಹೇಗೆ? ಅಲ್ಲಿ ಹೇಳುದು ಸಾಲ್ವನಿಗೆ ಸರಿ ಇಲ್ಲ ಹೇಳುದು. ಏನ್ ಸುಮ್ಮನೆ ಬಂದೆ ಕೇಳ್ಕೊಂಡು? ಪಟ್ಟು ತಿರ್ಸಿ ಕೇಳ್ದೆ. ಏನಂತ? ನಿಮ್ಗೆ ಯಾಕೆ ಗೊತ್ತಾಯ್ತು ಕೇಳ್ದೆ. ನೀವು ಸತ್ತಾಗಲು ನಿನಗೆ ಮೊದಲೇ ಗೊತ್ತಾಗಿತ್ತ ಸರಿ ಇಲ್ಲ ಅಂತ? ಒಂದು ಮಾತಾಡುವಾಗ ಆಧಾರ ಬೇಕು. ಹಾ ಹಾ ಆಧಾರ ಇಲ್ಲದೆ ಹೇಳುವ ನಿಮಗೆ ಹೇಗೆ ಗೊತ್ತು? ನೀ ಸಿಟ್ಟಿನಲ್ಲೇ ಕೇಳಿದ್ದು. ಹೌದು ಕೇಳ್ದೆ. ಬರೀ ಸೊರಿಯಲ್ಲ ಸಮನೂ ಇಲ್ಲ ಅಂದ್ರು. ಹಾಗೆ ಬಾರಿಸ್ಬೇಕಿತ್ತು ನೀ ಅಂತದ್ದು. ಹಾಗೆ ಹೇಳಿದ್ದಕ್ಕೆ ಅದೇ ಸತ್ಯ ಹೇಳ್ರಿ, ಯಾಕೆ ಹೊಡಿಬೇಕು ಅವ್ರಿಗೆ? ಅಂದ್ರೆ ನಮಗೆ ಸಮ ಇಲ್ಲ ಅಂತ ನಿನಗೆ ಗೊತ್ತಾ? ಎಂತ ಮೇಲ್ಮನ ಬಿದ್ದೋಯ್ತು ಅಂತ ಅದೇ ಅರ್ಥ ಅಲ್ವೇನ? ಹಾಗಲ್ಲ. ರೂಪದಲ್ಲಿ ಸರಿಯಾದವರು, ಪರಾಕ್ರಮಕ್ಕೆ ಸಮನಾದವರು ನಿಮಗೆ ಬಟರ್ ಇಲ್ಲ. ಬಟರ್ ನನಗೆ ಸರಿಸಮನಾದ ಬಟರು ನೀ ಹೇಳಿದ್ದಲ್ಲ. ಅದೇ ನಂಗೆ ನಿಮ್ಮಷ್ಟು ಸ್ವರತ್ರಾಣಿ ನೀವು ಹಾಗೆ ಅಂದರೆ ಆ ರೀತಿಯಾಗಿ ಹೊಗಳ್ತಾ ಇದ್ದಾರೆ. ಹೌದು. ಸಾಕು. ಅದನ್ನೆಲ್ಲ ನೋಡಿ ಕೇಳಿ ನನಗೆ ನಿಮ್ಮ ಬಗ್ಗೆ ಬಂದದ್ದು ಏನು? ನೀವು ಚಿರಾಯುವಾಗಲಿ ಅಂತ. ಅಂದ್ರೆ ನಾನು ಬೇಗ ಸಾಯ್ಬೇಕು ಅಂತಲ್ಲ. ಅಲ್ಲಲ್ಲ, ಚಿರಾಯು ಆಗುವುದು ಯಾವಾಗ? ಅದೆಂತದ್ದು ಹಾಗಿದ್ದು ಚಿರಂಜೀವಿ ಆಗಬೇಕು. ಹಾಗೆ ಅಲ್ಲೆಲ್ಲ ಸುತ್ತಾಡಿ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ಸಂಗ್ರಹಿಸಿದ ನಾನು ನೇರವಾಗಿ ಕಾಶಿಗೆ ಹೋದೆ. ಕಾಶಿ ಯಾಕೆ? ನೀವು ನಮಗೆ ತಂದೆಗೆ ಸಮಾನ, ಅದೇ ಭಾವನೆಯಲ್ಲಿದ್ದವನು. ಹೌದು. ಹಾಗೆ ಕಾಶಿಗೆ ಹೋದೆ. ಅಂದ್ರೆ ಪಿಂಡ ಬಿಡ್ಲಿಕ್ಕ ಅಲ್ಲ, ಮತ್ತೆ ತಂದೆಗೆ ಸಮಾನ ಅಲ್ಲಿ ಹೋದೆ ಅಂತ ಹೇಳಿದ್ರೆ ಅಂದ್ರೆ ನಿಮ್ಮ ಬಗ್ಗೆ ಇನ್ನು ವಿಶೇಷವಾದ ಇನ್ನು ಬದುಕಿನ ಉನ್ನತಿಯನ್ನ ಸಾಧಿಸುವುದಕ್ಕಾಗಿ ದೇವರಲ್ಲಿ ಬೇಡಿಕೊಳ್ಳುವುದಕ್ಕೆ ಪುಣ್ಯಕ್ಷೇತ್ರವಾದಂತಹ ಕಾಶಿಗೆ ಹೋದೆ. ಅಲ್ಲಿ ಕಾಶಿಗೆ ಹೋಗಿ ನೋಡ್ತೇನೆ, ಲಕ್ಷೋಪಲಕ್ಷ. ಹೌದಾ? ಜನ ಲಕ್ಷೋಪಲಕ್ಷ. ಒಂದು 350-400 ಆಗ್ತದೇನು? ಇದು ಯಾವ ಜಾತಿ ಲೆಕ್ಕವೋ? ಲಕ್ಷೋಪಲಕ್ಷ ಅಂತ ಹೇಳ್ಕೊಂಡು ಮತ್ತೆ 350-400 ಅಂದ್ರೆ ಲಕ್ಷದ ಮೇಲೆ. ಓ, ಲಕ್ಷದ ಮೇಲೆ ಅಷ್ಟು ಜನ. ಅಷ್ಟೇ ಅಲ್ಲ, ಕೆಲವು ಜನ ಮಾವಿನ ಮರ ಕಡಿತಿದ್ದಾರೆ, ಕೆಲವು ಜನ ಹೊಂಡ ತೊಡ್ತಾ ಇದ್ದಾರೆ. ಏನಾದ್ರೂ ಸಾಂಕ್ರಾಮಿಕ ರೋಗ ಬಂದಿರಬಹುದು ಅಲ್ಲಿ? ಅದು 3-4 ವರ್ಷದಿಂದ ಬಂದು ಹೋಯ್ತಲ್ಲ. ಅದಲ್ಲ, 2 ವರ್ಷ ಬಂದಿತ್ತಲ್ಲ, ಮನೆ ಬಿಟ್ಟು ಹೋಗ್ಲಿಲ್ಲ. ಹೌದು. ಹಾಗೆ ಅದು ಆಮೇಲೆ ನಾನು ಮತ್ತೂ ಸಣ್ಣ ಆಗೋದೆ. ಯಾಕೆ? ಅಂದ್ರೆ ವಿಷಯ ತಿಳ್ಕೊಳ್ಬೇಕಲ್ಲ. ವಿಷಯ ಸಂಗ್ರಹ. ಆ ಜನ ಜಂಗುಳಿಯ ಮಧ್ಯದಲ್ಲಿ ನುಸುಳಿ ಹೋದೆ. ಬಿಡು, ನೀ ಎಲ್ಲೂ ನುಸುಳುತ್ತಿ. ಮತ್ತೆ ಹಾಗೆ ಹೋದಾಗ ಅಲ್ಲಿ ಹೋದ ಮೇಲೆ ವಿಷಯ ಗೊತ್ತಾಯ್ತು. ಏನು ವಿಷಯ?